ಮೈಸೂರಿನ ತೋಟದಪ್ಪ ಬಸಪ್ಪ ಅವರು ಕೂಡ ಯತ್ನಾಳ್ ಮತ್ತು ಈಶ್ವರಪ್ಪ ಅವರು ವಾಪಸ್ ತಗೋಬೇಕು, ಅವಕಾಶ ಇದ್ದರೆ ಯತ್ನಾಳ್ ಅವ್ರಿಗೂ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ನಿಮ್ಮ ಪರವಾಗಿ ಮಾತಾಡಿ ಸರ್. ಇಡೀ ನೋಡ್ರಿ, ಕರೆ ಅಂದ್ರೆ ಬಿ ಜೆ ಪಿಯವರು ಇಡೀ ರಾಜ್ಯದ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡಿದ್ರೆ ನಂಬರ್ 1 ರಾಜ್ಯದ ಅಧ್ಯಕ್ಷ ಆಗಬೇಕು ಅಂತ ಹೇಳುವಂಥದ್ದು, ಅಥವಾ ವಿರೋಧ ಪಕ್ಷ ನಾಯಕ ಯತ್ನಾಳ್ ಮಾಡಬೇಕು ಅನ್ನೋದೇ ಕೂಗಿದೆ. ಅದನ್ನು ತುಳಿದು ಹಾಕ್ತಾ ಇದ್ದಾರೆ ಅವರು. ಯಡಿಯೂರಪ್ಪನಲ್ಲಿರುವಂಥ ಸಾವಿರಾರು ಕೋಟಿ ರೂಪಾಯಿ ದುಡ್ಡಿನಿಂದ ನಮ್ಮನ್ನು ತುಳಿತಾ ಇದ್ದಾರೆ. ಭಾರಿ ಭ್ರಷ್ಟಾಚಾರ ಮಾಡ್ಯಾರಲ್ಲ ಅವರು. ಈ ಕರೋನಾದಾಗದು 15% ತೊಗೊಂಡ್ರು ನಮ್ಮ ಯಡಿಯೂರಪ್ಪಾಜಿಯವರು. ಅವ್ರು ತೊಗೊಂಡಿಲ್ಲ ಪಾಪ, ಅವ್ರ ಮಗ ಅದಾನಲ್ಲ, ತೊಗೊಂಡು ಏನು ಮಾಡ್ದ, ಒಂದು 50 ಆಂಬುಲೆನ್ಸ್ ಬಿಟ್ಟ, ಒಂದು 2-3 ಸಾವಿರ ಕೋಟಿ ಹೊಡೆದು ನಾನು ಅಷ್ಟು ಹೊಡೆದಿದ್ದಂದ್ರೆ ನಾನು ಬರೀ 50 ಬಿಟ್ಟಿದ್ದರೆ ನಾನು 224 ಬಿಡ್ತಿದ್ದೆ ಒಂದು ವಿಧಾನಸಭೆಗೆ. ಒಂದು 50 ಆಂಬುಲೆನ್ಸ್ ಬಿಟ್ಟು ಎಲ್ಲ ವಿಜಯೇಂದ್ರ ಯಡಿಯೂರಪ್ಪನವ್ರ ತಾಯಿ ಹೆಸರಲ್ಲಿ ಮೈತ್ರ ಆ್ಯಂಬುಲೆನ್ಸ್ ಎದುರದದು ನಮ್ಮದೇ ಬಡವ್ರ ಏನು 100 ರೂಪಾಯಿದು 1800 ರೂಪಾಯಿಗೇನು ಇಂಜೆಕ್ಷನ್ ತೊಗೊಂಡ್ರಲ್ಲ, ಬಡವೈಜರ ಯಾವುದದು ಬಡೋಜರ್ ಬೀರ್ ಅನ್ನೋದು ರೆಮಿಡಿ ಏನು ತೊಗೊಂಡ್ರಲ್ಲ, ಅದು ಆಗಿದ್ದು ಟೆಂಡರ್ ಬೇರೆ. 24 ತಾಸು ಕ್ಯಾನ್ಸಲ್ ಮಾಡಿ ಮತ್ತೊಬ್ಬನ ಟೆಂಡರ್ ಕೊಡ್ತಾರೆ. 10,000 ಕಾಟದ್ದು ಒಂದು ಇದು ನಮ್ಮ ಬೆಂಗಳೂರು ಬಿಜಾಪುರ ತುಮಕೂರು ರೋಡ್ ಬಳಿ ಒಂದು 10,000 ಕಾಟದ್ದು ಒಂದು ಇದು ಮಾಡಿದರು. ಏನು ನಮ್ಮ ಕರೋನಾ ಇವ್ರಿಗೆ ಒಂದು ದಿವಸನೂ ಅಲ್ಲಿ ಒಂದು ಪೇಷಂಟ್ ಹೋಗಲಿಲ್ಲ. ನಿಮ್ಗೇನೂ ಇನ್ನೂ ಆಶ್ಚರ್ಯ ಹೇಳ್ತೀನಿ, ವರದಿ ಐತಿ ಏನಂದ್ರೆ, ಒಂದು ಕಾಟು, ಒಂದು ಗಾದಿ, ಬೆಡ್ಶೀಟು, ಪಿಲೋ ಕವರು, ಅಲ್ಲಿಂದ ಅದೇನು ಸಲಾಯಿನ್ದು ಬಾಟ್ಲಿದ್ದು ಇದು ಸ್ಟ್ಯಾಂಡ್, ಒಟ್ಟು ಹುಡ್ತದೇನು ಬಾಡಿಗೆ ನಿಮ್ಗೆ. ಒಂದು ದಿವ್ಸಕ್ಕೆ 10,000 ರೂಪಾಯಿ, ಒಂದು ದಿವ್ಸಕ್ಕೆ ಅಟ್ರಿ 10,000. ಆದ್ರೆ ಅದನ್ನೇ ತೊಗೊಂಡ್ರೆ 7ರಿಂದ 8,000 ರೂಪಾಯಿದಾಗ ಖರೀದಿ ಆಗ್ತಿತ್ತು. ಅದನ್ನು ಎಲ್ಲ ಕರೋನಾ ಮುಗಿದ ಮ್ಯಾಗ ಎಲ್ಲ ಸಿವಿಲ್ ಹಾಸ್ಪಿಟ್ಲ್ ಕೊಟ್ಟಿದ್ರು, ಎಲ್ಲ ದವಾಖಾನೆಗೆ. ಇಂಥ ತಿಂದವರಿಂದ ಯತ್ನಾಳ್ ಹೊರಗೆ ಹಾಕ್ಸಿದ್ರು. ನಾನೇನು ಭ್ರಷ್ಟಾಚಾರ ಮಾಡಿರಲಿಲ್ಲ, ನಾನೇನು ಬಿ ಜೆ ಪಿ ವಿರುದ್ಧ ಮಾತಾಡಿಲ್ಲ, ಮೋದಿಯವ್ರ ವಿರುದ್ಧ ಮಾತಾಡಿಲ್ಲ. ಆದ್ರೆ ಇಷ್ಟು ಬಿ ಜೆ ಪಿಯವರು ಆ ಮಂತನಕ್ಕೆ ಯಾಕೆ ಇದನ್ನು ಕೊಡ್ತಾ ಇದ್ದಾರೆ ಅಂತ, ಯಡಿಯೂರಪ್ಪ ಅಂದ್ರೆ ಬಿ ಜೆ ಪಿ ಅಂತ ಯಾಕತ್ತಾರಂತ, ಇದೇ ನಮ್ಮ ಮೂಲ ಪ್ರಶ್ನೆ. ಮತ್ತು ಯಾರೂ ಸಹಕಾರ ಇಲ್ಲ. ಯಾರು ತಿಳ್ಕೊಂಡಿರ್ಬೇಕು, ನಮ್ಮನ್ನು ಹೊರಗೆ ಹಾಕಿದ್ಮ್ಯಾಗ ರಮೇಶ್ ಜಾರಕಿಹೊಳಿ ದೂರ ಅದಾರ, ಅನಿಲ್ ನಿಂಬಾಳಿ ದೂರ ಅದಾರ, ಯತ್ನಾಳ್ ಹಿಂದೆ ಯಾರೂ ಇಲ್ಲ. ಈಗ ಹೆಚ್ಚು ಸಂಖ್ಯೆ ನಮ್ಮದೇ ಆಗೈತಿ. ತಟಸ್ಥರು ಸಹ ವಿಜೇಂದ್ರ ಬ್ಯಾಡ, ಎಲ್ಲರದು ಒಂದೇ ಸ್ಲೋಗನ್ ವಿಜೇಂದ್ರ ಬ್ಯಾಡ. ಯಾಕಂದ್ರೆ ಆ ಮನುಷ್ಯ ಅವರಪ್ಪ ಮುಖ್ಯಮಂತ್ರಿದಾಗ ಎಷ್ಟು ಕಾಡ್ಯಾನ, ಇಷ್ಟು ಎಲ್ಲರಿಗೆ ತೊಂದರೆ ಕೊಟ್ಟಾನ, ಅದು ಒಳಗೆ ಸಿಟ್ಟೈತಿ. ಮತ್ತು ಇವತ್ತೂ ಅವ್ನ ನಡತೆ ಒಳಗೆ ಏನೂ ಬದಲಾವಣೆ ಇಲ್ಲ. ಮೊನ್ನೆ ಒಬ್ಬರು ಆ ಕೋರ್ ಕಮಿಟಿಗೆ ಹೋದವರು ನನಗೆ ಫೋನ್ ಮಾಡಿದ್ರು, ಅವೇನು ಚೇಂಜ್ ಆಗಿಲ್ಲ ರೀ, ಅವ ಹಾಗೆ ಅದಾನ, ನಾನು ಹೆಂಗೆ ಮಾಡೋದಿಲ್ಲ ನೋಡ್ತೀನಿ ಅಂತಾನ ಅಧ್ಯಕ್ಷ. ಅಂದ್ರೆ ಅಷ್ಟು ಏನೋ ಐತಿ ಅವನ ಬಲ್ಲಿ ಜಾದು. ಈಶ್ವರಪ್ಪನವರು ಅವ್ನ ಪರವಾಗಿ ಮಾತಾಡ್ಕತ್ತಾರೆ ಅಂದ್ರೆ ಅವ್ರದ್ದು ಏನೋ ಒಂದು ಜಾದು ಐತಿ. ಜಾದು ಇಟ್ಕೊಂಡೆ ಆಟ ಆಡ್ಲಕತ್ತಾನ ಎಲ್ಲರಿಗೂ. ನಾವು ಎದುರಾಗ ಸಿಕ್ಕಿಲ್ಲ ಅಂತೇಳಿ ಬಿಟ್ಟಾನಿಲ್ಲ ಅಂದ್ರೆ ನಮ್ಮದು ಜಾದು ಇಟ್ಕೊಂಡಿದ್ದ ನಾವು ವಿಜೇಂದ್ರ ಜಿ ಜೈ ಜೈ ಅನ್ಬೇಕಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.